ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಚುನಾವಣೆ. ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದ ಎಚ್.ವಿ. ನಾಗರಾಜ್ ಹ್ಯಾಟ್ರಿಕ್ ಗೆಲುವು. ಚಿಕ್ಕಬಳ್ಳಾಪುರ ಸಹಕಾರ ಭವನದಲ್ಲಿ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು, ನೂತನ ಅಧ್ಯಕ್ಷರಾಗಿ ಎಚ್.ವಿ. ನಾಗರಾಜು 3ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ಆರ್ ಮುರಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಎಚ್.ವಿ. ನಾಗರಾಜ್, ನಾನು ಮೊದಲ ಬಾರಿಗೆ ಅಧ್ಯಕ್ಷನಾಗಿದ್ದಾಗ ಈಗಿನ ಕಟ್ಟಡಕ್ಕೆ ನಿವೇಶನ ಹುಡುಕಾಟ ಮಾಡಿ ನಿವೇಶನ ನಮೂದಿಸಿಕೊಂಡೆ. 2ನೇ ಬಾರಿಗೆ ಆಯ್ಕೆಯಾದಾಗ 2 ಅಂತಸ್ತಿನ ಕಚೇರಿ ಕಾಂಪ್ಲೆಕ್ಸ್ ನಿರ್ಮಿಸಲಾಗಿದೆ. 3ನೇ ಬಾರಿ ಈಗ ಅಧ್ಯಕ್ಷನಾಗಿದ್ದು, ನಮ್ಮಲ್ಲಿ ಇನ್ನೂ 10 ಲಕ್ಷ ಅನುದಾನ ಇದೆ. ಅದರ ಜೊತೆಗೆ ಜನಪ್ರತಿನಿಧಿಗಳ ಅನುದಾನ ಬಳಸಿಕೊಂಡು ಇನ್ನೊಂದು ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ಎಲ್ಲ ಪಕ್ಷದವರು ನನಗೆ ಸಹಕಾರ ಕೊಟ್ಟು ಇವತ್ತು ಯಾವುದೇ ಚುನಾವಣೆ ಇಲ್ಲದೇನೆ ಅನೌಪಚಾರಿಕವಾಗಿ ಅಧ್ಯಕ್ಷರು ಈ ಕಟ್ಟಡ ಕಟ್ಟಕ್ಕಾಯಿತು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಹಕಾರ ಮಂತ್ರಿಗಳಾದ ಕೆ.ಎನ್. ರಾಜನ್ ಅವರ ಸುಮಾರು ಒಂದು 50 ಲಕ್ಷ ಅಪೇಕ್ಷೆ ಬಂತು. ಮತ್ತು ಇತರೆ ಸಹಕಾರ ಸಂಘಗಳಿಂದ ಅವರು ಕೊಡಿಸಿದ್ದಾರೆ. ಇನ್ನು ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ವೇಳೆ ಡಿಎಆರ್ ಶಂಕರ್ ನಾರಾಯಣ್, ನಿರ್ದೇಶಕರಾದ ಕೆಪಿ ಚಿನ್ನಬೈರೇಗೌಡ, ಎಲ್ವೈ ನರಸಿಂಹರೆಡ್ಡಿ, ಟಿಎಲ್ ಅಂಬರೀಶ್, ಉತ್ತಿರೆಡ್ಡಿ, ಕೆಬಿ ರಮಣಪ್ಪ, ಪಿಎನ್ ವೇಣುಗೋಪಾಲ್ ಸೇರಿ ಹಲವರು ಉಪಸ್ಥಿತರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.